ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬನ್ನಿ, ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ. ಯಾವಾಗ ಚಲೋ ಮಾಡಾಕತ್ತೀನಿ 6 ಗಂಟೆಗೆ ಎದ್ದೀನಿ ರೀ. ಅಕ್ಕ ತಮ್ಮ ನಾವು ಸ್ವಲ್ಪ ಮಾತಾಡ್ಕೋತ ಸ್ವಲ್ಪ ಕುಂತ್ಕೇರಿ ಇವಾಗ ಅಕ್ಕಿ ಮಡಿ ಚಿಟ್ಟೇರಿ ಅವರು ಹೋದ್ರು ಊರಿಗೆ. ಅಕ್ಕ ತಮ್ಮ ಬೈಕ್ನಾಗ ಹೋದ್ರು. ಅವ್ವ ಏನೈತೆ ಪುಟ್ಟಕ್ಕರ ಯಜಮಾನ್ರು ಹಾಲಿಗೆ ಹೋಗ್ತಾರೆ ಮುಂಜಾನೆದ್ದು. ಅವ್ರ ಗಾಡಿಯಾಗ ಹೋಗಿ ಆ ಕಡೆ ಆರೋ ಬಸ್ಸಿಗೆ ಹೋಗ್ತೀನಿ ಅಂತಂದ್ರು. ಅವ್ವ ನೀರು ಬಿಡಕ್ಕೆ ಹೋಗ್ತಾಳ್ರಿ. ಇರಂಗಿಲ್ಲ ಇವಾಗ, ಇರಂಗಿತ್ತ ಇರ್ತಿದ್ಲು. ನೀರು ಬಿಡಕ್ಕೆ ಹೋಗ್ತಾಳ. ಅಕ್ಕನೂ ಮತ್ತು ಮಾಮಾರು ಬಾ ಅನ್ನಕತ್ರು. ಹಿಂಗಾಗಿ ಅಕ್ಕನೂ ಹೋದ್ಲು. ನಮ್ಮ ಮನ್ಯಾಗ ಹೆಚ್ಚೋರು ಹೋಗಿದ್ರು. ಚಲೋ ಸ್ನೇಹಿತರೆ ಇದ್ರಂದ್ರೆ ಒಂದು ಹನಿ ನೀರು ಇಲ್ರಿ. ನೀರು ತುಂಬಿದೆ ಆಗಿಲ್ಲ. ನಿನ್ನೆ ಮಾತ್ರ ಫುಲ್ ಸುಸ್ತಾಗೈತೆ ನೋಡಿ. ಯಾಕಂದ್ರೆ ನಿನ್ನೆ ಎಲ್ಲ ಕೆಲಸ ಮನೆ ತೊಳ್ಕೊಂಡು ಎಲ್ಲ ಕೆಲಸ ಮುಗಿಸಿ ನೋಡಿರ್ಬೇಕು ರೀ ವಿಡಿಯೋದಾಗ. ಎಲ್ಲ ಕೆಲಸ ಮುಗಿಸ್ಕೊಂಡು ಮುದ್ಯಾಕ್ಕೆ ಹೋಗಿ ಹೊಳ್ಳಿ ಬಂದು ಇನ್ನು ಎಷ್ಟು ಹೈರಾಣಾಗಿನ ಸ್ನೇಹಿತರೆ. ತಂದೆ ಸ್ಥಾನ ತಾಯಿ ಸ್ಥಾನ ಎರಡು ನಿಭಾಯಿಸ್ಬೇಕಂದ್ರೆ ಭಾಳ ಕಷ್ಟ ಐತ್ರಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ತಂದೆ ಸ್ಥಾನ ನಿಭಾಯಿಸೋದು, ತಾಯಿ ಸ್ಥಾನ ನಿಭಾಯಿಸೋದು ಮತ್ತು ಮನೆ ಕೆಲಸ ಮೂರು ಒಂದಲ್ಲ ಸ್ನೇಹಿತರೆ. ತಾಯಿ ಸ್ಥಾನವನ್ನು ನಿಭಾಯಿಸ್ಬೇಕು, ತಂದೆ ಸ್ಥಾನವನ್ನು ನಿಭಾಯಿಸ್ಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಏನಲ್ಲಿ ಹೋಗು ಬರು ಎಲ್ಲ ಕೆಲಸ ಮಾಡ್ಕೋಬೇಕು. ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಐತಿ. ನಿಭಾಯಿಸ್ಲೇಬೇಕು ರೀ. ನಮ್ಮ ಮನೆ ಬರ್ಕೊಂಡು ನಿಭಾಯಿಸೋದು ಆಗಲ್ಲ ಅಂದ್ರೆ ಯಾವುದು ಆಗಲ್ಲ. ಕಷ್ಟ ಪಡಲೇಬೇಕು, ಪ್ರಯತ್ನ ಮಾಡಲೇಬೇಕು. ಪ್ರಯತ್ನವೇ ಫಲ ಸಿಕ್ಕೇ ಸಿಗುತ್ತೆ. ಮತ್ತು ಮುದ್ದೆ ಒಳಗೆ ಹೋಗಿ ಶ್ರಾವಣಿಗೆ ಏನು ಬೇಕು ಐಟಮ್ಸ್ ತೊಗೊಂಡು ಹೊಳ್ಳಿ ಬಂದು ಶಾಲೆಗೆ ಹೋಗಿ ಆಕಿನ ರೆಡಿ ಮಾಡಿದೆ. ನಾನೇ ರೆಡಿ ಮಾಡಿ ಸ್ನೇಹಿತರೆ. ರೆಡಿ ಮಾಡಿ ಮತ್ತು ನಮ್ಮ ಮಕ್ಕಳು ನಾವು ರೆಡಿ ಮಾಡಬೇಕು. ನಮ್ಮ ಮಕ್ಕಳು ಅಂದ ಚಂದ ನಾವೇ ನೋಡ್ಬೇಕು ನೋಡಿ, ಇನ್ನೊಬ್ರು ನೋಡಲ್ಲ. ಬನ್ನಿ ಇವತ್ತಿನ ವಿಡಿಯೋ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಅವು ವಿಡಿಯೋ ಭಾಗ 1 ಭಾಗ 2 ಭಾಗ 3 ಬಂದಿರ್ತಾವೆ. ನೋಡಿರಿ, ಸಪೋರ್ಟ್ ಮಾಡಿ. ಇನ್ನೂ ಯಾರು ನೋಡಿಲ್ಲ ನೋಡಿರಿ, ವಿಡಿಯೋ ಹಾಕೀನಿ ರೀ. ಇದು ಒಂದು ಸ್ವಲ್ಪ ವಿಡಿಯೋ ಲೇಟಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ಅವು ವಿಡಿಯೋ ಇದ್ದ ಕಾರಣಕ್ಕಾಗಿ ಈ ವಿಡಿಯೋ ಸ್ವಲ್ಪ ತಡವಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ಯಾವಾಗಂದ್ರೆ ಸೋಮವಾರ ವಿಡಿಯೋ ಇರುತ್ತೆ ರೀ. ಸೋಮವಾರ ಬುಧವಾರ ಬರ್ತಾ ಗೊತ್ತಿಲ್ಲ, ಮಂಗಳವಾರ ಬರ್ತಾ ಗೊತ್ತಿಲ್ಲ ಸ್ನೇಹಿತರೆ. ದಿನಕ್ಕೆ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ. ನೋಡೋಣ ಹೆಂಗೇನಾಗತ್ತೇನ. ಬನ್ನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಮನೆ ಎಲ್ಲ ಹೆಂಗೈತಿ. ನಿನ್ನೆ ಬರೀ ಅಡ್ಡಾಡೋದಾಗೈತಿ. ಅಕ್ಕನೂ ಆದಷ್ಟು ಮಾಡ್ಯಾಳ. ಅಲ್ಲಿ ಮಳೆ ಮೇಲೆ ಜೋಳ ಪಾಳದ್ರು ಅಷ್ಟು ತುಂಬಿಟ್ಟಾಳ. ಬಟ್ಟೆ ಹೋದಾಳ್ರಿ, ಬಟ್ಟೆ ಮಡಿಸಿಟ್ಟಾಳ. ಆಕಿನೂ ಮಾಡ್ಯಾಳ್ರಿ. ಮತ್ತು ಎಷ್ಟು ಕೆಲಸ ಮಾಡ್ದೆ. ಮತ್ತು 4ಕ್ಕೆ ಆ ಕಡೆ ಹೋಗಿ 5ಕ್ಕೆ ಹೋಗಿವ್ರು ಒಳ್ಳೆ. ಶ್ರಾವಣಿನೂ ಮುಕ್ಕೊಳ್ರಿ ಆಕಿ ಇವತ್ತು ಸಾಲಿಲ್ಲ. ಶ್ರಾವಣಿ ಸಾಲಿ ಸೂಟಿ ರಜೆ ಐತೆ. ನೀನು ಬೆಳಗ್ಗೆ 5 ಗಂಟೆಗೆ ನೀನು ಇದ್ದಿಲ್ಲ ಆಕಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಪಟ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಮ್ಮಕತ್ತಾಳ್ರಿ. ಸ್ವಲ್ಪ ದೃಷ್ಟಿ ತೆಗಿಬೇಕ್ರಿ ಆಕಿಗೆ. ದೃಷ್ಟಿ ತೆಗಿ ಅಂತ ಎಲ್ಲರೂ ಹೇಳ್ಯಾರ. ಆಕಿ ದೃಷ್ಟಿ ತೆಗಿ ಅಂತ. ಡ್ಯಾನ್ಸು ಮಸ್ತ್ ಮಾಡಿದ್ರು ನಮ್ಮ ತಮ್ಮರು, ನಮ್ಮ ಎಲ್ಲರೂ ಅಲ್ಲಿ ಹುಡಿ ಮಸ್ತ್ ಮಾಡ್ತಾರೆ. ಡ್ಯಾನ್ಸ್ ಅನ್ನಕತ್ತಿದ್ರು. ಅದೇ ಒಂದು ಖುಷಿ ರೀ. ಆದ್ರೆ ಆ ಖುಷಿ ನೋಡೋಕೆ ಅವ್ರ ಅಪ್ಪಲ್ಲ ಅನ್ನೋದೊಂದು ಬೇಜಾರಾಗಿ ಕಣ್ಣ ನೀರು ಬಂದು ಸ್ನೇಹಿತರೆ. ಏನು ಮಾಡಿ ಆಕೆ ಡ್ಯಾನ್ಸ್ ಮಾಡೋದು ನೋಡಿ, ಆಟ ಪಾಠ ನೋಡಿ ನನಗೆ ಖುಷಿಯಾಗಿ ಆತು ಒಂದು ಕಡೆ ಇದ್ರೆ ಬೇಜಾರಾಗಿ ಕಣ್ಣ ನೀರು ಬಂದು ಆಕೆ ಡ್ಯಾನ್ಸ್ ಮಾಡೋದು ನೋಡಿ. ಆ ಅದೃಷ್ಟ ಅವ್ರ ಅಪ್ಪರಿಗೆ ಇಲ್ಲಲ್ಲ ನೋಡೋಕೆ ಅಂತೇಳಿ ಸ್ವಲ್ಪ ಬೇಜಾರಾಗಿ ಹತ್ತು ಬಿಟ್ಟಿನಿ ರೀ. ಅಲ್ಲೇ ಡ್ಯಾನ್ಸ್ ಮಾಡಾಗನೇ ಕಣ್ಣೀರು ಹೋದು. ಏನು ಮಾಡೋಕೆ ನೋಡಿ ಆ ಪರಿಸ್ಥಿತಿ ಹಂಗೆ ಅನ್ಸುತ್ತೆ ರೀ ಯಾರಿಗೇ ಆಗಲಿ. ಏನೋ ಮಕ್ಕಳು ಒಂದು ನೋಡೋಕೆ ಖುಷಿ ಅಂದ ಚಂದ ನೋಡೋಕೆ. ಅದಕ್ಕೆ ಮಕ್ಕಳು ಏನೂ ಮಿಸ್ ಮಾಡ್ಕೋಬಾರ್ದು. ಮಕ್ಕಳು ಸಲ ಹೋಗ್ಲೇಬೇಕಂತ ಅವ್ರಿಗೆ. ಯಾಕಂತ ತಂದೆ ಇಲ್ಲ, ನಮ್ಮ ಅವ್ವ ಕೈಲಿ ಹಾಲಿಲ್ಲ, ನಮ್ಮ ಅಪ್ಪ ಇದ್ರೆ ಮಾಡ್ತಿದ್ದ ಅನ್ನೋದು ಈ ಮೈಂಡ್ ಅವ್ರಿಗೆ ಬರಬಾರ್ದಂತ ನಾನು ಇಷ್ಟು ಕಷ್ಟಪಡ್ತೀನಿ ನೋಡಿ. ಇದೇ ಒಂದು ವಿಚಾರಕ್ಕನ ಬೇಕಾದಷ್ಟು ನನಗೆ ಕಷ್ಟ ಆಗಲಕ್ಕ ನಾನೇ ನುಂಗ್ತೀನಿ. ನಾನೇ ಅವ್ರಿಗೆ ಏನು ಬೇಕು ಬೇಡ ಎಲ್ಲ ನೋಡ್ಕೊತೀನಿ. ಯಾಕೆ ಅವ್ರ ಮನುಷ್ಯನಾಗ ಆ ದೃಷ್ಟಿ ಬಂತಂದ್ರೆ ನನಗೆ ಮತ್ತು ನಮಗೆ ಬೇಜಾರಾಗುತ್ತೆ. ಅದಕ್ಕೆ ನೋಡಿ ನಾ ಹೇಳಿ ಮಾತು ಅಷ್ಟು ಸುಳ್ಳು ಅಷ್ಟೊಂದು ಗೊತ್ತಿಲ್ಲ. ನನ್ನ ಮನಸ್ಸಿನಾಗ ಇರೋದು ನಾನು ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ನೋಡಿ ಸ್ನೇಹಿತರೆ. ನೋಡಿರಿ 7 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದಿಕೇರಿ ಹಂಗೆ ಕಸ ಹೊಡಬೇಕು, ರಂಗೋಲಿ ಹಾಕಬೇಕು, ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಶ್ರಾವಣಿ ಪರ ಎಲ್ಲ ಹೆಂಗೈತೆ ನೋಡಿ. ಪ್ರಶಸ್ತಿ ಬಂದಿದ್ದು ನೋಡಿ ಶ್ರಾವಣಿ ಅಂಕ್ಲಿ ಜ್ಞಾನ ಭಾರತಿ ಪ್ರಶಸ್ತಿ ಪತ್ರಿಕೆ. ಇದು ಶ್ರಾವಣಿದ್ರಿ, ನಂದ್ರಿ ಇದು. ನಾ ಹೇಳಿದ್ನಲ್ರಿ ತೃತೀಯ ಬಂದೀನಿ ರೀ, 3ನೇದು ಅಂತೇಳಿ. ಇವು 2 ಬಂದಾವ್ರಿ. ಇವು 2 ಬಂದಾವು. ಮತ್ತು ಇವು 2 ಬಂದಾವ್ರಿ. ಒಂದು ನಂದ್ರಿ, ಒಂದು ಶ್ರಾವಣಿದ್ರಿ. ಆಟ ಆಡಿ ಗೆದ್ದಿದ್ದು ನೋಡಿ ಕೊಟ್ರೆ ನೋಡಿ. ಶ್ರಾವಣಿ ಮುಕ್ಕೊಂದಾಳ್ರಿ. ಫುಲ್ ಸುಸ್ತಾಗಿ ಶ್ರಾವಣಿ ಇನ್ನೂ ನೋಡಿ ಅಲ್ಲಿ ಮ್ಯಾಗ ಮುಕ್ಕೊಂದಾಳ. ಹುಸಿ ಹತ್ತಿರ್ಬೇಕು ರೀ. ಅಲ್ಲೇ ಇಲ್ಲಿದೆಲ್ಲ ಇಟ್ಟು ಮನೆ ನಿನ್ನೆಲ್ಲ ಬರೀ ನಿನ್ನೆ ರೀ ತಿರುಗಾಡ್ದಾಗೈತೆ ನೋಡಿ ಸ್ನೇಹಿತರೆ. ತಿರುಗಾಡ್ದಂದ್ರೆ ಸಿಕ್ಕಾಪಟ್ಟೆ ತಿರುಗಾಡೋದು. ಅಕ್ಕ ಅವ್ವ ಮುಂಜಾನೆ ಹೋದ್ರವ್ರಿ. ತಮ್ಮ ಬಂದಿದ್ದ ಕೆಸಪುರ್ಲಿಂದ ಬೈಕ್ನಾಗ ಹೋದ್ರವರು. ನಾನು ನೀರಿಲ್ರಿ ಈಗ ಶೀರೆ ಕಳೆದು ಇಲ್ಲೇ ಹೋದೀನಿ. ಚಮಚಿ ಹಂಗೆ ಹೋದ ನೋಡಿ.
ಅಷ್ಟು ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಕ್ಲೀನ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕೊಂಡು ಬಿಸಿಲು ಬಿತ್ತು. 8 ಗಂಟೆ ಆಗೈತಿ. ಶ್ರಾವಣ ಕಸ ಚೆಲ್ಲಿ ಬಂದು ಹೆಂಗೋದ ನೋಡಿ. 8 ಗಂಟೆ ಆಗೈತಿ, ಶ್ರಾವಣಿ ಇದ್ದಿಲ್ಲ ರೀ. ರಂಗೋಲಿ ಹಾಕ್ಕೊಂಡು ನೋಡಿ, ನಾ ಶ್ರಾವಣಿ ಮಲ್ಕೊಂಡಾಳ. ಎಲ್ಲ ಮನೆ ಎಲ್ಲ ಕ್ಲೀನಾಗೈತೆ ನೋಡಿ. ಬಟ್ಟೆ ಇದ್ರೆ ಹೊಚ್ಚಿಬಿಡ್ತೀನಿ. ದೂಸ ಆತಾವ್ರಿ, ಬಟ್ಟೆ ಎಲ್ಲ ಥರ ಹಾಕ್ಬೇಕ್ರಿ. ಹಂಗೆ ನಾವು ಎಷ್ಟು ಒಗತ್ತಾಗ ಇಟ್ಟು ಬಟ್ಟೆ ಕೊಡ್ತೀವಿ ಅಷ್ಟು ಒಗತ್ತಾಗ ಅವ್ರಿಗೆ ಮನಸ್ಸು ಬರ್ಬೇಕು. ಸಾರಿ ಇಟ್ಟೀನಿ ರೀ, ಮ್ಯಾಗ ಇಟ್ಟೀನಿ, ಹಂಗೆ ಹಿಂಗೆ ಇಟ್ಕೊಂಡು ಬಾಳೆ ಮಾಡೋದು ನೋಡಿ. ಇದು ಅರಿಬಿ ಹರಿದಾಳ ನೋಡಿ, ಅದನ್ನು ಹೊಲಿಬೇಕ್ರಿ. ಇವಾಗ ಶ್ರಾವಣ ಕುಮಾರ್ ಆಟ ಆಡಕತ್ತಾನ ರೀ. ಹಾಯ್ ಮಾಡಪ್ಪಜ್ಜಿ ಎಲ್ಲರಿಗೆ. ಇಲ್ಲಿ ನೋಡಪ್ಪ ಹೊಡಕ ಬರಲ್ರಿ ಆ ಕಡೆ. ಈಗ ಅಪ್ಪು ಈಗ ಬನ್ನಿ ಹೊಳ್ಯಾಕೊಂಬನ್ನಿ. ಇಲ್ಲೇ ನಾನು ಈ ಚರ್ಚೆ ಅಪ್ಪ ಮೆಣಸಿನ ಇದು ಹುಳ ಇದು ರೀ, ಸಾರಿ, ನೀರು ಒಲೆ ಹಚ್ಚೀನಿ ರೀ. ನೀರು ಒಲೆ ಹಚ್ಚಿ ಇದು ಹೋಗ್ಬೇಕು, ಬದ್ನಿಕಾಯಿ ಪಲ್ಯ ಮಾಡ್ಬೇಕು ರೀ. 8 ಗಂಟೆ ಆಗೈತೆ. ಶೇಂಗಾ ಹಾಕೊಂಡು ಹೋಗುಂಬ ಅನ್ನಕತ್ತ ಅಕ್ಕ. ಶ್ರಾವಣ ಕುಮಾರ್ದೊಂದು ನೋಡಿ ಏನು ಮಾಡಬೇಕು. ಬಿಸಿಲು ಭಾಳ ಇರ್ತೀರಿ, ಕರ್ಕೊಂಡು ಹೋಗುಂಬ ಅನ್ನಕತ್ತ. ಓಡ್ತೀನಿ ರೀ, ಹೋಗೋಕ್ಕೇನು ಆಗಲ್ಲ ಬಿಡಿ ಸ್ನೇಹಿತರೆ. ಯಾಕಂದ್ರೆ ಟಮಾಟೆ ಎರಡು ಅದೇ ಇಲ್ಲ ಇಡು, ದೊಡ್ಡದಿಲ್ಲ ಪಲ್ಯ ಅದೇ ಇರಲೇ ಅಪ್ಪ. ನೋಡಿ ಎಲ್ಲ ಮನೆ ಕ್ಲೀನ್ ಆಗೈತಿ. ನೀರೇ ಇಲ್ಲ ನೋಡಿ, ನೀರಿಂದ ದೊಡ್ಡ ಒಳಬಡಿ ಆಗೈತಿ. ಬದ್ನಿಕಾಯಿ ಪಲ್ಯ ಮಾಡ್ತೀನಿ ರೀ, ರೊಟ್ಟಿ ಮಾಡ್ತೀನಿ. ಒಂದು ಸೇರು ಹಾಕ್ರಿ, ಒಂದು ಸೊಲಿಗೆ ಆಗುತ್ತೆ ಮಾಡ್ತಾ ಹಿಟ್ಟು ಹಾಕ್ಯಾರಿ. ಮದುವೆ ಐತ್ರಿ ಅವ್ರದ್ದು, ರೊಟ್ಟಿ ಮಾಡಿಕೊಡ್ಬೇಕ್ರಿ. ಅವ್ರದ್ದು ರೊಟ್ಟಿಸ್ಬೇಕು, ಏನು ಮಾಡ್ಬೇಕು ಅವ್ರ ಬರೀ ಮಂದಿ ಹಿಂದೂ ಕ್ಲೀನ್ ಆಗೈತಿಲ್ಲ. ನಾಳೆ ಬರ್ಲಿಗೆ ರೀ ಮುಸ್ರಿಟ್ಟಿನ ನೋಡಿ. ಬಿಸಿಲು ನೋಡಿ, 8 ಗಂಟೆಗೆ ಇಟ್ಟು ನಮ್ನಿ ಬಿಸಿಲು ಐತಿ ಸ್ನೇಹಿತರೆ. ಚಂತನ ಶ್ರಾವಣ ಕುಮಾರ್ ಬಿಸಿಲಾಗಿ ಅದಕ್ಕೆ ಬರ್ತಾನೆ ರೀ. ಹೆಂಗೆ ಮಾಡಿ ಅಂತ ಮನಸ್ಸಾಗತ್ತಾ. ನಮ್ಮ ಪರಿಸ್ಥಿತಿ ನೋಡ್ರೆ ಹೋಗ್ಲೇಬೇಕು ಅನ್ಸುತ್ತಾ. ಇಲ್ಲಿಕ್ಕಂದ್ರೆ ಬ್ಯಾಡ ಬಿಡಪ್ಪ ಅನ್ಸುತ್ತೆ. ಎಲ್ಲ ಮನೆ ಇವಾಗ ನೀಟಾಗಿ ನೋಡಿ. ಒಂದು ಸಾಮಾನು ಇದ್ದಲ್ಲಿಗಿದ್ದಿಲ್ಲ. ಉಸು ಮನೆ ತುಂಬ ಒದಾಡಿ ಹೋಗ್ಬಿಟ್ಟಿದ್ವಿ. ಇಟ್ಟು ನೀಟಾಗಿ ಇಟ್ಕೊಂಡಿನಿ. ಇನ್ನು ಪಲ್ಯಕ್ಕೆ ಹೋಗ್ತೀನಿ ಬನ್ನಿ. ಅವ ಹೆಂಗೆ ಮಾಡಕತ್ತ ಉಳ್ಳಾಗಡ್ಡಿ ತೊಳೆದು ಟಮಾಟಿ ತೊಳೆದು ಮಾಡಾಕತ್ತಾರ ಸ್ನೇಹಿತರೆ. ನೋಡಿ ಎಲ್ಲ ಕ್ಲೀನಾಗೈತಿ. ಮತ್ತು ಗುಡಿಯ ನೀರಿಲ್ರಿ ಡಬ್ಬಳಿ ಬಾಡಿದ್ರು ಹಂಗೈತೆ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. 9:30 ಆಯ್ತು ಟೈಮು. ನಾನು ಕೆಲ್ಸಕ್ಕೆ ಹೋಗ್ಬೇಕಂತಂದೆ. ಮತ್ತು ಮದುವೆದು ನಿನ್ನೆ ಬಳಿ ಹಾಕ್ಸೋಣಕ್ಕೂ ಕರ್ದಾರಿ. ಮತ್ತು ನೀನು ಕುಕ್ಮ ಹಚ್ಚಕ್ಕೂ ಬೈದ್ರಂತ. ನಾನು ಮನ್ಯಾಗಿಲ್ರಿ, ಶ್ರಾವಣಿ ಗ್ಯಾದ್ರಿಂಗ್ ಇತ್ತಲ್ಲ ಆ ಕಡೆ ಹೋಗಿದ್ನಲ್ಲ. ಹಿಂಗಾಗಿ ಅದು ಬಿಡುಗಡೆ ಆಗೈತೆ ರೀ. ಕೆಲಸ ಕ್ಯಾನ್ಸಲ್ ಮಾಡಿದ್ದು ನೋಡಿ ಶೇಂಗಾ ಸುಸಕ್ಕೆ. ನಾಳೆ ಮಾತ್ರ ಖಂಡಿತ ಓದ್ತೀನಿ ರೀ. ಇವತ್ತು ಈ ಬರ್ಲಿಕ್ಕೆ ಬಿಡವ, ಮತ್ತು ನಾಳೆ ಮಾತ್ರ ತಪ್ಪಿಸ್ಬೇಡ ಅಂತ ಹೇಳ್ಯಾರ. ಹಿಂಗೆ ಬಂದೈತಕ್ಕ ಅಂತಂದೆ. ಇಲ್ಲಿ ಬಿಡು ಅಂತಂದ್ರು. ಇವಾಗ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡಿನಿ. ಊಟಕ್ಕೆ ರೊಟ್ಟಿ ಮಾಡ್ಬೇಕ್ರಿ. 9:30 ಆಗೈತೆ. ಶ್ರಾವಣಿನೂ ಇವಾಗ ಎದ್ದಾಳ ಕುತ್ತಾಳ ಕಾಣ್ತಿರ್ಬೇಕಿಲ್ಲೇ. ಯಾಕಮ್ಮ ಚಿನ್ನಕ್ಕ ಹಂಗ್ಯಾಕ ಹುಚ್ಚಿನ ಅಕ್ಕಿನ ಹೆಂಗಕ್ಕೆ ಮುಖ ಚಿನ್ನು ಅಕ್ಕಿನೂ ಎದ್ದಾರೀಗ. ಅವನು ಕೂತಾವಡಿ ಉಡಾ ನೋಡಿ. ಉಡಾ ಕೆಟ್ಟ ಉಡಾ ಮಗ ನೋಡಿ. ಇವು ಉಡಾ ಅಂದ್ರನ ಒಪ್ಪತ್ತು ನೋಡಿ ಸ್ನೇಹಿತರೆ. ಇಲ್ಲಿಕ್ಕೆ ಒಪ್ಪಲ್ಲ ಬಂದು ನೋಡಿ. ಇಲ್ಲಿ ಹಾಯ್ ಮಾಡಿ ಎಲ್ಲರಿಗೆ. ಎಲ್ಲಿಗೆ ಹೋಗುದು ಇವತ್ತು ಡ್ಯೂಟಿ? ಶಾಲೆಗೆ ಊಟ ಮಾಡಿ ಶಾಲೆಗೆ ಇಲ್ಲಿಗೆ ಓದ್ತೀರ, ಮದ್ವಿಗೆ ಓದ್ತೀರ? ಅವ್ ಸಾಲಿಗೆ ಹೋಗ್ತೀನಿ ಜೊತೆ ತರ್ಸಂದ್ರು. ಸಾಲಿಗೆ ಹೋಗ್ತಿ ಯಾಕೆ ಅಂಗಡಿಗೆ? ಉಡಾ ಇಟ್ಕೊಬಾರ ಭಯ ಸರಿ. ಬನ್ರಿ ಇವಾಗ ನಾನು ಏನು ಹೇಳ್ಬೇಕಂತ ಬಂದಿನಂದ್ರೆ ನಿಮ್ಗೆ, ನಾನು ಎಲ್ಲ ಅಡುಗೆ ಮಾಡ್ಕೊಂಡು ನಾನು ಒಂದು ವಿಷಯ ಶೇರ್ ಮಾಡ್ಬೇಕಂತ ಬಂದು ಏನೋ ಮಾತಾಡಕತ್ತ ನೋಡಿ. ಇವತ್ತು ಬಟ್ಟೆ ವ್ಯಾಪಾರ ಹೇಗೆ ಗ್ರೋತ್ ಮಾಡ್ಕೊಳೋದು, ಹೇಗಿಲ್ಲ, ನಾವು 5 ವಸ್ತುವಿಂದ ಬಟ್ಟೆ ವ್ಯಾಪಾರ ಗ್ರೋತ್ ಆಗುತ್ತೋ ಇಲ್ಲ ಅನ್ನೋದು ನಿಮ್ಗೂ ಖಂಡಿತ ಎಲ್ಲರೂ ನಿಮ್ಮ ಎದುರಿಗೆ ಶೇರ್ ಮಾಡ್ತೀನಿ. ನೋಡಿ ಯಾವ್ಯಾವ 5 ವಸ್ತು ಅವು, ಏನು ಮಾಡಬೇಕು ಆ 5 ವಸ್ತು ತೊಗೊಂಡು ಏನು ಮಾಡಿದ್ರೆ ಬಟ್ಟೆ ವ್ಯಾಪಾರ ಆಗುತ್ತೆ, ನಾವು ಯಾವ ಥರ ಮಾಡಿ ಬಟ್ಟೆ ವ್ಯಾಪಾರ. ಯಾಕಂದ್ರೆ ಕಣ್ಣಿಗೆ ಕಲ್ಲು ಸಿಡಿಸಂತಾರೆ ಸ್ನೇಹಿತರೆ. ಕಣ್ಣಿಗೆ ಕಲ್ಲು ಸಿಡಿದು ಸಹಜ, ಅದು ಆಗೈತೆ ರೀ. ಹಿಂದಕ್ಕೆ ಕಣ್ಣಿಗೆ ಕಲ್ಲು ಸಿಡ್ದೈತೆ ರೀ. ಹಿಂಗಾಗಿ ನಮ್ದು ಯಾವುದೇ ವ್ಯಾಪಾರ ಮಾಡೋರಿಗೆ ಕಣ್ಣು ಹತ್ತಿದ್ದು ಅಂದ್ರೆ ವ್ಯಾಪಾರ ಆಗಲ್ಲ ಸ್ನೇಹಿತರೆ. ಅದಕ್ಕೆ ನಾವು ಅದಕ್ಕೆ ಪರಿಹಾರ ಅಂತ ಇದ್ದೇ ಇರ್ತೀರಿ. ನಾನು ಎಲ್ಲ ಬಟ್ಟೆ ವ್ಯಾಪಾರ ಬಗ್ಗೆ ಆಯ್ತು, ರಾಟಿ ಬಗ್ಗೆ ಆಯ್ತು ಹೇಳ್ತಿರ್ತೀನಿ. ಇನ್ನು ರಾಟಿ ಬಗ್ಗೆ ಕಮ್ಮಿ ರೀ ನಾನು ಹೇಳೋದು. ನನಗೆ ಹಿಂಗಾಗಿ ದೃಷ್ಟಿ ಆಗೈತೆ ಮಾಡಿದೆ, ಟೀಚಿಂಗ್ ಬಟ್ಟೆ ಬರ್ಲಾಗ್ಯಾವು, ಅದಕ್ಕೂ ಕೂಡ ಮಾಡ್ಬೇಕ್ರಿ. ಹಿಂಗೆ ಇವಾಗ ನಾ ಬಟ್ಟೆ ವ್ಯಾಪಾರ ಬಗ್ಗೆ ಹೇಳ್ತೀನಿ ನೋಡ್ರಿ. ಇವತ್ತಿಂದು 5 ವಸ್ತುವಿಂದ ಆರಾಮಾಗಿ ವ್ಯಾಪಾರ ನಿಮ್ದು ಚೆನ್ನಾಗಿ ಆಗುತ್ತಾ, ಗ್ರೋತ್ ಆಗುತ್ತಾ, ಬೇಕಾದ್ರೆ ಟ್ರೈ ಮಾಡಿ. ನಾನು ಕೂಡ ಟ್ರೈ ಮಾಡಿದ್ದಾಯ್ತು. ನಾನು ಇವಾಗ 4-5 ವರ್ಷ ಬಟ್ಟೆ ವ್ಯಾಪಾರ ಮಾಡಿದ್ರೆ ಅದನ್ನೇ ಮಾಡ್ಕೊತ ಬಂದೀನಿ. ನಂಗೆ ವ್ಯಾಪಾರನೂ ಚಲೋ ಆಗುತ್ತಾ. ಒಮ್ಮೆ ಹಿಂಗೇರಿ ಅಲ್ರಿ, ಒಮ್ಮೆ ಹಂಗೆ ವ್ಯಾಪಾರ ಆಗುತ್ತೆ. ಏನೋ ಅಂತಾರೆ ಇನ್ನು ಮರಣ ಮಾರಾಟ ಯಾರ ಕೈ ಸಿಕ್ಕೈತೆ ಸ್ನೇಹಿತರೆ. ಅದು ಹಿಂಗೆ ಬರೋದು ಹೋಗೋದು ಮಾಡುತ್ತಾ. ಮರಣ ಮಾರಾಟ ಯಾರ ಕೈಯೂ ಸಿಕ್ಕಿಲ್ಲ. ಯಾವಾಗ ಮಾರಾಟ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಮರಣ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವು ಇದು ಮಾಡ್ತಿರ್ತೀವಿ ಅಂದ್ರೆ ಕಣ್ಣಿಗೆ ಕಲ್ಲು ಸಿಡಿತಂತ ಇರೋ ಶಾಸ್ತ್ರ ಮಾಡ್ಯಾರ. ಅದು ದೃಷ್ಟಿಗೆ
ಇವತ್ತು 5 ವಸ್ತುವಿಂತ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನಾವು 5 ವಸ್ತು ನೋಡ್ಕೊಳ್ಳಿ. ಅದು ಯಾವ ಥರ ಆದ್ರೆ ಚಟ್ಪಟ್ ಅಂದ್ರೆ ಹೆಂಗೆ ಏನು ಅದನ್ನ ಏನು ಮಾಡ್ತೀನಿ, ಸುಡ್ತೀನೋ ಹೆಂಗೆ ಮಾಡ್ತೀನೋ ನೋಡಿ. ಅದು ಯಾವ ಥರ ಏನು ಹಾಕ್ತೀನಿ, ಇಳಿ ಒಗಿತೀನಿ, ನೆದುರು ಆತಂದ್ರೆ ನೆದುರು ಆಲಿಕ್ಕಂದ್ರೆ ಹೆಂಗೆ ಆಗುತ್ತೆ ಅನ್ನೋದು ನಿಮ್ಗೂ ಎಲ್ಲರೂ ಶೇರ್ ಮಾಡ್ತೀನಿ ರೀ. ನೋಡಿ ನಿಮ್ದು ಆ ಥರ ಬಂದ್ರೆ ನೆದರ್ ಆಗೈತೆ ಅಂತ ತಿಳ್ಕೊರಿ. ಮತ್ತು ಒಬ್ಬರು ಸಿಸ್ಟರು ನಿಂಬೆಹಣ್ಣಿನ ದೀಪ ಹಚ್ಚಿರಿ. ನಿಂಬೆಹಣ್ಣಿನ ದೀಪ ಹಚ್ಚಿದ್ದು ಒಳಗೆ ಬಿಡ್ಬೇಕ್ರಿ. ಮತ್ತು ನಿಂಬೆಹಣ್ಣಿನ ನೀರು ಹಾಕಿದ್ದಿರ ಗ್ಲಾಸ್ನಾಗ ನಿಂಬೆಹಣ್ಣು ನೀರು ಇಟ್ಟಿದ್ದೆ. ಅದು ನಿಂಬೆಹಣ್ಣು 3 ದಾರಿ ಕೂಡಲ್ಲಿ ಕಲಿಯಲ್ಲಿ ಒಗಿಬೇಕು ನೋಡಿ ಸ್ನೇಹಿತರೆ. 3 ದಾರಿ ಏನು ಕಲಿತೈತಲ್ಲ 3 ದಾರಿ ಕೂಡಲಿ ಆ ಬಟ್ಟೆ ಬಟ್ಟೆ ಇಟ್ಟಿರ್ತೀವಲ್ಲ ಅದ್ರ ಮ್ಯಾಗ 3 ಸಲ ಹಿಂಗೆ ಇಳಿವಿ ಅದನ್ನು 3 ದಾರಿ ಒಗಿಬೇಕು ನೋಡಿ. ಮತ್ತು ಗ್ಲಾಸ್ನಾಗ ಏನು ನೀರು ಹಾಕಿರ್ತೀವಲ್ರಿ ಅದನ್ನು ಹಾದಿ ಚೆಲ್ಲಬೇಕು. ಮತ್ತೇನು ನಿಂಬೆಹಣ್ಣು ದೇವ್ರ ಮೇಲೆ ದೀಪ ಹಚ್ಚಿರ್ತೀವಲ್ಲ ಅದನ್ನ ಮಾತ್ರ ಒಳಗೆ ಬಿಡಬೇಕು. ದೀಪ ಹಚ್ಚಿದ ಮಾತ್ರ ದಾರಿಗೆ ಎಲ್ಲಿ ಚೆಲ್ಲಬಾರ್ದು ಸ್ನೇಹಿತರೆ. ಯಾಕಂದ್ರೆ ದೀಪ ಹಚ್ಚಿದ್ದು ಅದು ದೇವ್ರ ಹೆಸರಲ್ಲೇ ದೀಪ ಹಚ್ಚಿರ್ತೀವಿ, ಅದನ್ನು ಒಳಗೆ ಕಾಣಿಸ್ಬೇಕು. ಇಲ್ಲಿಕ ಕ್ಯಾನಲ್ ಆಗಿರ್ಬೋದು, ಹಳ್ಳ ಕೊಳವೆ ಹಿಂಗೇನ್ರ ನೀರಾಗ ಗಂಗಮ್ಮಗ ಕೂಡಿಸ್ಬೇಕು ನೋಡಿ. ಅದನ್ನ ದೀಪ ಹಚ್ಚಿದ್ದು ನೀರು ಮಾತ್ರ ಅದೇ ಚೆಲ್ಲಬೇಕು. ಮತ್ತು ಅದ್ರೊಳಗೆ ನಿಂಬೆಹಣ್ಣು ಹಾಕಿರ್ತೀವಲ್ಲ ಅದು ತೇಲ್ತಂದ್ರೆ ದುಷ್ಟಿ ಆಗಿರ್ತಲ್ಲ ಆ ನಿಂಬೆಹಣ್ಣು ತೊಗೊಂಡು ಬಟ್ಟೆ ಮೇಲೆ 3 ಸಲ ಇಳಿವಿ ಅದನ್ನು 3 ದಾರಿ ಕಲ್ತಲ್ಲಿ ಒಗಿಬೇಕು ನೋಡಿ. ಮತ್ತು 3 ದಾರಿ ಹಳ್ಳ ಮಣ್ಣು ತಂದು ಮಾಡ್ಬೇಕ್ರಿ. ಅದು ಬಟ್ಟೆ ವ್ಯಾಪಾರ ಚಲೋ ಆಗುತ್ತೆ. ಅದು ಹೆಂಗೆ ಏನು ಅನ್ನೋದು ಅದನ್ನು ಇನ್ನೊಂದು ವಿಡಿಯೋದಾಗ ನಿಮಗೆ ಬೇಕಾದ್ರೆ ಕೇಳಿ ಹೇಳ್ತೀನಿ. ಇವತ್ತಿನ ವಿಡಿಯೋದಾಗ ಏನು ತೊಗೊಂಬಂದ್ರೆ ಇದನ್ನು ತೊಗೊಂಬಂದಿನಿ. ಇದು ನಾನು ಇವಾಗ ಮಾಡಾಕತ್ತೀನಿ, ಅದಕ್ಕೆ ನಿಮ್ಗೆ ಕೂಡ ಶೇರ್ ಮಾಡ್ಬೇಕಂತ ಮಾಡಾಕತ್ತೀನಿ. ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ನಿಮಗೂ ಕೂಡ. ಅವು 5 ವಸ್ತು ಯಾವ್ಯಾವ ಅನ್ನೋದು ನಿಮಗೂ ಶೇರ್ ಮಾಡಿಬಿಡ್ತೀನಿ. ಯಾಕಂದ್ರೆ ಒಲೆ ಹಚ್ಚಿನ್ರಿ, ಒಲೆ ಬೇಕೇ ಬೇಕ್ರಿ. ಅದಕ್ಕೆ ಒಲೆ ಹಚ್ಚಲೇಬೇಕು, ಕಿಚ್ಚಬೇಕ್ರಿ, ಒಲೆ ಹಚ್ಚಲೇಬೇಕ್ರಿ. ಒಲಿಕ್ಕಂದ್ರೆ ನೀವು ಮನ್ಯಾಗ ಸಿಟಿ ಒಳಗಿದ್ರೆ ಗ್ಯಾಸ್ ಪಾಸ್ ಇದ್ದು ಅಂದ್ರೆ ನೀವು ಹೊರಗಡೆ ಒಲೆ ಹಚ್ಚಿ ಈ ಥರ ಮಾಡ್ಕೋಬೋದ್ರಿ. ಗ್ಯಾಸ್ ಮತ್ತು ಗ್ಯಾಸ್ ಇರ್ತಾರೆ ಒಬ್ಬೊಬ್ಬರ ಮನೆ ಒಲೆ ಇರಲ್ಲ, ಹೊರ ಎಲ್ಲರ ಮನೆಯಿಂದರ ಅಲ್ಲಿ ಅಂಗಳದಾಗಾರ ಅಲ್ಲಿ ಒಲೆ ಹಚ್ಚಿ ಈ ಥರ ಮಾಡ್ಕೋಬೋದು. ಫಸ್ಟ್ ಮೇನ್ ಮೆಷಿ ಅರಿಬೇಕ್ರಿ. ಮೆಷಿ ಅರಿವಿ ನಿಮ್ಮ ಎಲ್ಲರ ಮನೆಯಾಗೂ, ನಮ್ಮ ಹಳ್ಳಿ ಕಡೆ ಮಾತ್ರ ಮೆಷಿ ಅರಿಬಿಲ್ಲಾರನ ಈಗೆಲ್ಲ ಈ ಕಡೆ ಬಂದವ್ರಿ. ಮೆಷಿ ಅರಿವಿನೇ ಬೇಕು ಸ್ನೇಹಿತರೆ. ಇದಕ್ಕೆ ಬಳಸ್ಬೇಕ್ರಿ. ಏನು ನೀವು ಬಳಕೆ ಮಾಡ್ತಿರ್ತಿಲ್ಲ ಅಡುಗೆ ಮಾಡಾಕ, ಇಳುಕೊಣಕ ಮಾಡಾಕ ಆ ಥರ ಮೆಷಿ ಅರಿಬೇಕು. ಮತ್ತು ಕಸ್ಬರಿ ಕಡ್ಡಿ ಬೇಕು, ಮತ್ತು ಸಾಸಿವೆ ಬೇಕು ಸ್ನೇಹಿತರೆ, ಮತ್ತು ಉಪ್ಪು ಬೇಕ್ರಿ. ಏನು ದಪ್ಪ ಉಪ್ಪು ಬೇಕು, ಮತ್ತು ಮೆಣಸಿನ್ಕಾಯಿ ಬೇಕ್ರಿ. 1 2 3 4 5 ವಸ್ತು ಇಂತ. ಮತ್ತು ಎಡಗೈಲೆ ಇಳಬೇಕು ನೋಡಿ. ಎಡಗೈಲೆನ ಇಳಬೇಕು ಸ್ನೇಹಿತರೆ, ಬಲಗೈಲೆ ಇಳಬಾರ್ದು. ಏನು ಹಾಕ್ಕೊಂಬರ್ತೀನಿ ನಾ ಹೆಂಗೆ ಇಳ್ಕೊಂಬರ್ತೀನಿ ಅದನ್ನು ತೋರಿಸ್ತೀನಿ ನೋಡಿ. ಫಸ್ಟು ಉಪ್ಪು ತೊಗೋರಿ. ಉಪ್ಪು ತೊಗೊಂಡು ಸ್ನೇಹಿತರೆ ಸ್ವಲ್ಪ ಸಾಸ್ಮಿ ಹಾಕೋರಿ, ಸ್ವಲ್ಪ ಹಾಕೋರಿ ಅದೇ ನ್ಯಾಮಕ್ಕ. ಆಮೇಲೆ ಕಸ್ಬರಿ ಕಡ್ಡಿರಿ. ಆಮೇಲೆ ಈ ಥರ ತುಣಕ ಮಾಡಿ ಇಟ್ಕೋರಿ, ಈಜಿ ಆಗುತ್ತೆ ನೋಡಿ. ಮೆಷಿ ಅರ್ಬಿದು 3 ತೊಗೋಬೇಕು ನೋಡಿ. ಇವು ತುಣಕ 3 ತೊಗೋಬೇಕು ರೀ. ದೃಷ್ಟಿ ಎಲ್ಲ ಭಾಳ ಆಗಿರ್ತೈತಲ್ರಿ, 3 ತುಣಕ ತೊಗೋಬೇಕು ನೋಡಿ ಮೆಷಿ ಅರ್ಬಿದು. ಅದು 3 ಮೆಣಸಿನ್ಕಾಯಿ ರೀ, 3 ಮೆಣಸಿನ್ಕಾಯಿ, 3 ಮೆಷಿ ಅರ್ಬಿದು, 3 ಕಸ್ಬರಿ ಕಡ್ಡಿ, ಉಪ್ಪ, ಸಾಸ್ಮಿ, ಇವು 3 ಮೆಣಸಿನ್ಕಾಯಿ ತೊಗೋಬೇಕ್ರಿ. ಯಾಕೆ ಇವು 3 ಮೆಣಸಿನ್ಕಾಯಿ ಇರೋದು ದೃಷ್ಟಿ ಆಗೋದಿಲ್ಲ ರೀ, ಘಾಟ ಬರಲ್ಲ, ಏನೂ ಬರಲ್ಲ. ಹಂಗೆ ಏನಾರ ಮನೆ ಒಳಗಿಲ್ರಿ ನಮ್ಗೆ ಒಂದು ಮೆಣಸಿನ್ಕಾಯಿ ಹಾಕ್ರಿ ಎಷ್ಟು ಘಾಟ ಬರುತ್ತೆ. ನೆದ್ರ ದೃಷ್ಟಿ ಆಗಿತ್ತು ಅಂದ್ರೆ ಒಟ್ಟೆ ಅದಕ್ಕೆ ಘಾಟ ಬರಲ್ಲ ರೀ. ನಾನು ಹೋಗಿ ಇಳ್ಕೊಂಬರ್ತೀನಿ ರೀ. ಹೆಂಗೆ ಇಳ್ಬೇಕಂದ್ರೆ ಈ ಬಟ್ಟೆ ಇಲ್ಲಿರ್ತಾವ್ರಿ ಬಟ್ಟೆಗಳು ಹಿಂಗೆ ಮಾಡಿ 3 ಸಲ ಇಳ್ಬೇಕು ನೋಡಿ. ಇಳ್ಕೊಂಬರ್ತೀನಿ ನೋಡಿ ಸ್ನೇಹಿತರೆ. ನಾನು ಇಳಿ ತೋರಿಸ್ಬೇಕನ್ನೋರಾಗನ ಫೋನ್ ಕಾಲ್ ಬಂತ್ರಿ, ಹಿಂಗಾಗಿ 2 ಸಲ ಇಳಿ ಹಾಕಿನ್ರಿ. ಈಗ 2 ಸಲ ಇಳಿ ಹಾಕಿನಿ, 6 ಮೆಣಸಿನ್ಕಾಯಿ ಹಾಕಿನಿ. ಒಂದು ಸ್ವಲ್ಪ ಘಾಟ ಇಲ್ಲ ನೋಡಿ. ಇದು ಸ್ವಲ್ಪ 3ನೇ ಸಲ ಒಯ್ಯಾಕತ್ತೀನಿ ನೋಡಿ. 3ನೇ ಸಲ ಮತ್ತು 3 ಮೆಣಸಿನ್ಕಾಯಿ, ಸಾಸ್ಮಿ, ಉಪ್ಪು, ಈ ಥರ ತೋರಿಸ್ನಲ್ರಿ. ಅವು 6 ಮೆಣಸಿನ್ಕಾಯಿ ಹಾಕಿದ್ರೆ ಘಾಟ ಇಲ್ಲ ಸ್ನೇಹಿತರೆ. ಇವು 3 ಹಾಕ್ಕೊಂಬರ್ರಿ ನೋಡು. ನೆದರ್ ಆತಂದ್ರೆ ಘಾಟನ ಆಗ ನೋಡಿ ಸ್ನೇಹಿತರೆ. ನೆದರ್ ಆಗ್ಲಿಕ್ಕಂದ್ರೆ ಒಂದೇ ಮೆಣಸಿನ್ಕಾಯಿ ಹಾಕ್ಲಿ ಘಾಟ ಆಗುತ್ತೆ. ಕಣ್ಣು ದೃಷ್ಟಿ ಅನ್ನೋದು ಭಾಳ ಸುಮಾರ. ಈಗ 2 ಸಲ ಇಳಿ ಹಾಕಿ ನಾ ಯಾವ ಥರ ಇಳಿ ಹಾಕ್ತೀನಿ ಅನ್ನೋದು ಶ್ರಾವಣಿ ವಿಡಿಯೋ ಮಾಡ್ತಾ ನೋಡಿ ಸಪೋರ್ಟ್ ಮಾಡಿ. ನನ್ನ ಎದುರೇ ಕಮ್ಮಿ ಆಗಿದೆ, ನನ್ನ ಎದುರು ಕಮ್ಮಿ ಆಗಿ ನೋಡಿದ್ರು ನೋಡಿ ಸ್ನೇಹಿತರೆ. ಯಾವ ಥರ ಒಗಿ ಬರ್ತು ನೋಡಿ ನೆದರಾಗಿ. ಇನ್ನೂ ನೆದರ್ ಕಮ್ಮಿ ಆಗಿಲ್ಲ ನೋಡಿ. ಅದಕ್ಕೆ
ಇವತ್ತು 3 ಸಲ ಹಾಕೀನಿ ಮತ್ತು ನಾಳೆ ಬೇಕಾರೆ ನೆದರ್ ಕಮ್ಮಿ ಆಗುತ್ತಾನ 3 ಸಲ ಹಾಕ್ರಿ. ಅದು ಘಾಟ್ ಬರಾಕತ್ತು ಅಂದ್ರೆ ಬಿಟ್ಟು ಬಿಡಿ, ನೆದರ್ ಕಮ್ಮಿ ಆಗಿರ್ತೈತೆ ರೀ. ಮತ್ತು ಒಳ್ಳೆ ನಮಗೆ 1 ವಾರ 2 ದಿನ ಬಿಟ್ಟು ಹಿಂಗೆ ಮತ್ತೆ ಹಾಕ್ರಿ. ನಮ್ಮ ನೆದರ್ ನಾಳೆ ನಾನು 3 ದಿನ ಹಾಕ್ತೀನಿ ರೀ. 3ನೇ ದಿನ ಗಮ್ ಆಗುತ್ತೆ ರೀ, ಘಾಟ್ ಬರ್ತೈತೆ. 2 ದಿನ ಮಾತ್ರ ಬರೋದು ನೋಡಿ. ಬೇಕಾದ್ರೆ ಶ್ರಾವಣಿ ಕುಂತಾನೆ ರೀ, ಶ್ರಾವಣ್ ಕುಮಾರ್ ಕುಂತಾನೆ, ಕೆಂಪ್ತಾನೆ ನೋಡಿ. 3 ಮೆಣಸಿನ್ಕಾಯಿ. ಎಷ್ಟು ಮೆಣಸಿನ್ಕಾಯಿ ಹಾಕಿದೆ? 3ರಂತೆ 9 ಮೆಣಸಿನ್ಕಾಯಿ ಹಾಕಿದ್ನಿ. ಇಲ್ಲೇ ಘಾಟ್ ಐತಿ. ಯಾಕೆ ಹೆಂಗೆ ನಾರುತ್ತೆ? ಹಾಂ ಈ ನೋಡಿ ಸ್ನೇಹಿತರೆ, ಹೊಲಸು ಕಬ್ಬೆಲ್ಲ ಮನೆಯೆಲ್ಲ ನಾರ್ತೈತೆ ನೋಡಿ. ಅಷ್ಟು ಹೊಲಸು ಯಾಕೆ ಆಗಳ ಮಮ್ಮಿ ಏನು ನಾರಾಕತ್ತೈತೆ ಅಂದ್ರೆ ಹಸು ಮಾಡೀನಿ ರೀ. ಈಗ ಆಕೆಗೆ ನಾ ಹೇಳಿ ಗೊತ್ತಾಯ್ತು ನೋಡ. ಚಿರಿ ಹೆಂಗೆ ನಾರುತ್ತ? ಏನು ನಾರುತ್ತ? ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಿಮಗೆ ಯಾರಾದರೂ ಬಟ್ಟೆ ವ್ಯಾಪಾರ ಗ್ರೋತ್ ಆಗಬೇಕಾದ್ರೆ ಈ ಥರ ಮಾಡಿ. ಬಾಯ್ ಸ್ನೇಹಿತರೆ, ಎಲ್ಲರಿಗೆ ಮತ್ತೆ ನಾವು ವಿಡಿಯೋದಾಗ ಸಿಗ್ತೀನಿ. ಬಾಯ್.